ಹೆಸರು ವಿಶಾಲ ಎಂ ಉಪಾಧ್ಯಾಯ ಅಂತ. ಬನಶಂಕರಿನಲ್ಲಿದ್ದೀನಿ, KSIT ಕಾಲೇಜ್ ಹತ್ತಿರ. ನನಗೆ ಮಂಡಿ ನೋವು ಸಾಧಾರಣ ಒಂದು 10 ವರ್ಷದಿಂದ ಇತ್ತು. ನನಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಅಷ್ಟು ಮೆಡಿಸಿನ್ಸ್ ಎಲ್ಲ ಏನೂ ತಗೊಳ್ಳಿಲ್ಲ. ಆಮೇಲೆ ಈಗ ರೀಸೆಂಟಾಗಿ ಮೆಟ್ಲು ಹತ್ತಿ ಇಳಿಯೋಕ್ಕೆ ಕಷ್ಟ ಆಗ್ತಿತ್ತು, ಸ್ವಲ್ಪ ನಡೆದ್ರೆ ವೀಸಿಂಗ್ ಬರೋ ಹಾಗಾಗ್ತಿತ್ತು, ನಡೆಯುವಾಗ ಇಂಬ್ಯಾಲೆನ್ಸ್ ಆಗ್ತಿತ್ತು, ಸುಮಾರು ಪ್ರಾಬ್ಲಮ್ ಆಯಿತು. ಆಮೇಲೆ ಒಂದು 2-3 ಜನ ಡಾಕ್ಟ್ರ್ ಹತ್ರ ತೋರಿಸಿದೆ, ಎಕ್ಸ್ರೇನೂ ಆಯಿತು. ನಮಗೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಸ್ವಲ್ಪ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಡಾಕ್ಟರ್ ಚಂದ್ರಶೇಖರ್ ಅವರದ್ದು. ಸೊ ನಾವು ಅವರನ್ನೇ ಮೀಟ್ ಮಾಡಿಬಿಟ್ಟು ಇಮಿಡಿಯೇಟಿಗೆ ಸರ್ಜರಿ ಅವ್ರ ಹತ್ರನೇ ಮಾಡಿಸೋದು ಅಂತೇಳಿ ಡಿಸೈಡ್ ಮಾಡಿದ್ವಿ. ಮಿಸಸ್ ವಿಶಾಲ್ ಅವರು ಒಂದು 3 ವಾರದಿಂದ ಬಂದಿದ್ದರು. ಮಂಡಿ ನೋವು, 2 ಮಂಡಿ ನೋವು ಇದೆ ತುಂಬ ವರ್ಷಗಳಿಂದ ಅಂತ. ಅವರು ತುಂಬ ಬೇರೆ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಅಡ್ವೈಸ್ ಮಾಡಿದ್ರು ಅವ್ರಿಗೆ ನನ್ನ ಹತ್ರನೇ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಒಂದು ಲೆವೆಲ್ ರೆಡಿಯಾಗಿ ಬಂದಿದ್ದರು. ನಾನು ನೋಡಿದಾಗ ತುಂಬ ಮಂಡಿನಲ್ಲಿ ಕಷ್ಟಪಡ್ತಾಯಿದ್ರು, ನೋವಿತ್ತು, ತುಂಬ ಓಡಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಅವ್ರು ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಲಿಮಿಟೆಡ್ ಆಗಿತ್ತು. ಅದು ನೋಡಿ ಆ ಟೈಮಲ್ಲಿ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ. ಎಕ್ಸ್ರೇನಲ್ಲಿ ಅಡ್ವಾನ್ಸ್ ಆರ್ಥರೈಟಿಸ್ ಇತ್ತು. ಅವ್ರಿಗೆ ನೀ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡಿದ್ದೆ. ಅವ್ರು ಸ್ವಲ್ಪ ಅದು ಎಸಿಟೇಟ್ ಮಾಡ್ತಾಯಿದ್ರು. ಅವ್ರು ಮೆಂಟಲ್ ರೆಡಿಯಾಗಿ ಬಂದರೂ ಕೂಡ ಎಸಿಟೇಟ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿ ಏನೂ ಆಗೋಲ್ಲ ಅಂಥೇಳಿ ನೆಸಸರಿ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸಿ ಪ್ರೀ ಅಡ್ಮಿಷನಲ್ಲೇ ಆಮೇಲೆ ಅವ್ರು ಅಡ್ಮಿಷನ್ ಆಗಿ ಸರ್ಜರಿ ಮಾಡಿದ್ವಿ. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಎಕ್ಸ್ರೇ ನೋಡಿಬಿಟ್ಟು ಹೇಳಿದ್ರು ಮಂಡಿದು ಚಿಪ್ಪು ಫುಲ್ ಸೌದೋಗಿದೆ, ಲಿಗಮೆಂಟ್ಸ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ, ಅದರಿಂದ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಲೇಬೇಕು. ಇವಾಗ ಸ್ವಲ್ಪ ನಿಮಗೆ ಕಾಫ್ ಮಸಲ್ಸು, ಥೈ ಮಸಲ್ಸು ಸ್ಟ್ರೆಂತ್ ಇದೆ, ಇನ್ನು ವರ್ಷ ಆದ ಹಾಗೆ ಅದು ಸ್ಟ್ರೆಂತ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ನಿಮಗೆ, ಅದರಿಂದ ಇವಾಗಲೇ ಮಾಡಿಸಿ ಅಂತೇಳಿ ಹೇಳಿದ್ರು. ಡಾಕ್ಟರ್ ಚಂದ್ರಶೇಖರ್ ಅವರು ತುಂಬ ಫ್ರೆಂಡ್ಲಿಯಾಗಿದ್ದರು. ನಮಗೆ ಧೈರ್ಯನೂ ಕೊಟ್ಟರು, ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆಲ್ಲ ಧೈರ್ಯ ಕೊಟ್ಬಿಟ್ಟು ಇಲ್ಲೇ ಮಾಡಿಸ್ಕೊಳ್ಳಿ ಅಂತಲೂ ಹೇಳಿದ್ರು. ಸೊ ನಾವು ಆಪ್ರೇಷನನ್ನು ಇಲ್ಲೇ ಮಾಡಿಸೋದು ಅಂತ ಡಿಸೈಡ್ ಮಾಡಿ ವಿತಿನ್ 2 days ನಾವೆಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡ್ವಿ. ಇದರಲ್ಲಿ ಡಾಕ್ಟರ್ ಹರೀಶ್ ಅಂತ ಫಿಸಿಷಿಯನ್ನು ಅಷ್ಟೇ, ಅವ್ರು ಸ್ವಲ್ಪ ನನಗೆ ಬ್ಲಡ್ ಟೆಸ್ಟಲ್ಲೆಲ್ಲ ಸ್ವಲ್ಪ ಇಂಬ್ಯಾಲೆನ್ಸ್ ಇತ್ತು, ಸ್ವಲ್ಪ ಎಲ್ಲ ವೇರಿಯೇಷನ್ಸ್ ಇತ್ತು. ಅದನ್ನೆಲ್ಲ 2 daysಲ್ಲೆಲ್ಲ ಸರಿ ಮಾಡಿದ್ರು. ಅದು ಸರಿ ಮಾಡಿದ ಮೇಲೆ ಸಡನ್ನಾಗಿ 2 daysಲ್ಲಿ ಆಪ್ರೇಷನ್. ಸೊ ಮಂಡಿ ಸರ್ಜರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಏನು ಮಾಡಿದ್ವಿ ಅವ್ರು ಬಂದಿದ್ದು ಮೊದಲನೇ ಬಾರಿ ಬಂದು ನೋಡಾದ್ಮೇಲೆ 2ನೇ ದಿವಸಕ್ಕೆಲ್ಲ ಟೆಸ್ಟ್ ಮಾಡಿಸಿ ಅನಸ್ತೀಸಿಯಾ, ಫಿಸಿಷಿಯನ್ನು, ಕಾರ್ಡಿಯಾಲಜಿಸ್ಟ್ಗೆಲ್ಲ ಫಿಟ್ನೆಸ್ಗಳೆಲ್ಲ ಮಾಡಿಸಿದ್ವಿ. ಅವ್ರಿಗೇನು ತೊಂದರೆ, ಏನು ಮೈನರ್ ಪ್ರಾಬ್ಲಮ್ಸ್ಗಳಿತ್ತು ಬ್ಲಡ್, ಅದೆಲ್ಲ ಟ್ರೀಟ್ ಮಾಡಿ ನೆಕ್ಸ್ಟ್ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಯೂಶ್ವಲಿ ಸಾಯಂಕಾಲ ಮಾಡಿದ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಸರ್ಜರಿ ಮಾಡಿದ್ವಿ, ಒಂದು ಮಂಡಿದು. ಅದು ಬಿಟ್ಟು 2 ದಿವಸ ಬಿಟ್ಟು ಇನ್ನೊಂದು ಸರ್ಜರಿ ಮಾಡಿದ್ವಿ. ಪೇಯ್ನಿಗೆ ಡ್ಯೂರಿಂಗ್ ಸರ್ಜರಿ ನಮ್ಮ ಅನಸ್ತೀಸಿಯಾ ಟೀಮ್ ಚೆನ್ನಾಗಿದೆ ಇಲ್ಲಿ. ಸೊ ಅವ್ರಿಗೆ ನರ್ವ್ ಬ್ಲಾಕ್ ಅಂತ ಕೊಡ್ತಾರೆ, ಒಂದು 3 ದಿವಸ ನೋವಿರಲ್ಲ, ಅವ್ರಿಗೇನು ಗೊತ್ತಾಗಲ್ಲ ಅಂಥದ್ದೇನು. ಆ ಟೈಮಲ್ಲಿ ಕೂಡ ನಾವು ಎಕ್ಸಸೈಸು ಎಲ್ಲ ಮಾಡಿಸ್ತೀವಿ. ಆಪ್ರೇಷನ್ ಮಾಡಿ 4ನೇ ದಿವಸನೇ ಎಲ್ಲ ಎಕ್ಸಸೈಸ್ ಶುರು ಮಾಡ್ತೀವಿ, ನಡೆಯೋದೆಲ್ಲ ಆಗುತ್ತೆ. ಸೊ ಹಂಗಾಗಿ ಅವರು 2ನೇ ಸರ್ಜರಿ ಆಗಿ 4ನೇ ದಿವಸನೇ ನಡೀತಾಯಿದ್ರು. ನೀ ಬೆಂಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಂತ ಆ 3ನೇ ದಿವಸಕ್ಕೆ ಕೆಥೆಟ್ರ್ ಅಂದರೆ ನರ್ವ್ ಬ್ಲಾಕೆಲ್ಲ ಎಫೆಕ್ಟ್ ಕಡಿಮೆ ಆದರೂ ಕೂಡ ಅಂಥದ್ದೇನು ಸಿಗ್ನಿಫಿಕೆಂಟ್ ಏನು ಪೇಯ್ನ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಕೂಡ ಅವರು ಶಿ ವಾಸ್ ವಾಕಿಂಗ್. ಇಲ್ಲಿದ್ದಾಗಲೇ ಆಲ್ಮೋಸ್ಟ್ ಒಂದು 50 ಮೀಟ್ರಷ್ಟು ವಿತ್ ಫ್ರೇಮ್ ಸಪೋರ್ಟ್ ನಡೀತಾಯಿದ್ರು ಇಲ್ಲಿಂದ ಡಿಸ್ಚಾರ್ಜ್ ಮಾಡೋಕ್ಕೆ ಮೊದಲು. ಇಲ್ಲಿಂದ ಡಿಸ್ಚಾರ್ಜ್ ಮಾಡೋಕ್ಕೆ ಮೊದಲೇ ನಾವು ಆಲ್ಮೋಸ್ಟು ರಿಕ್ವೈರ್ಡ್ ಮೂವ್ಮೆಂಟ್ಸ್ ಕೂಡ ಬಂದಿತ್ತಿಲ್ಲಿ. ಹಾಗಾಗಿ ಅವರು ಶಿ ಈಸ್ ವೆಲ್ ಪಾಸ್ ಥ್ರೂ ದ ಸರ್ಜಿಕಲ್ ಪ್ರೊಸೀಜರು, ಪೋಸ್ಟ್ ಆಪ್ ರಿಹ್ಯಾಬಿಲಿಟೇಷನ್, ಆ್ಯಂಡ್ ಶಿ ಈಸ್ ವೆರಿ ಮೆಚೂರ್ಡ್ ಪೇಷಂಟ್. ನಾವು ಹೇಳಿದ್ದೆಲ್ಲ ಅಚೀವ್ ಮಾಡಿದ್ದಾರೆ. ಸೊ ಅಂಥದ್ದೇನು ವರಿ ಮಾಡೋ ಥರ ಏನು ಕಾಂಪ್ಲಿಕೇಶನ್ಸ್ ಏನೂ ಆಗಿಲ್ಲ. ಸೊ ಇಟ್ ಈಸ್ ವೆರಿ ಸೇಫ್ ಪ್ರೊಸೀಜರ್. ನೀ ರಿಪ್ಲೇಸ್ಮೆಂಟು ಕಾಮನ್ಲಿ ಡನ್ ಎವ್ರಿ ಡೇ ಟು ಡೇ ಸರ್ಜರಿ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಗುಡ್ ವಿತ್ ವಿಶಾಲ ಆಲ್ಸೋ. ಈಗ ಆಪ್ರೇಷನ್ ಆದಮೇಲೆ ನಾನು ಆದಷ್ಟು ಬೇಗನೆ ಚೇತರಿಸ್ಕೊಂಡೆ, ಸ್ವಲ್ಪ ಧೈರ್ಯವಾಗೂ ಹೋದೆ. ಅವ್ರ ಟೀಮ್ ಎಲ್ಲ ತುಂಬ ಚೆನ್ನಾಗಿತ್ತು, ಡಾಕ್ಟರ್ಸ್ ಟೀಮ್ ಎಲ್ಲನೂ ಸ್ವಲ್ಪ ತುಂಬ ಹೆಲ್ಪ್ಫುಲ್ಲಾಗಿದ್ದರು. ಅದರಿಂದ ಅದು ಬೇಗ ಆಯಿತು. ಸ್ವಲ್ಪ ಎಲ್ಲ ದಿವಸ ಇಂಪ್ರೂವ್ಮೆಂಟೇ ಕಂಡು ಬಂತು. ನನಗೆ ಯಾವ ಥರದ್ದು ತೊಂದರೆ ಆಗಲಿಲ್ಲ, ಬೇಗ ಹೀಲ್ ಆಯಿತು. ಗಾಯ ಎಲ್ಲನೂ ಉಂಡೆಲ್ಲ ತುಂಬ ಬೇಗ ಹೀಲ್ ಆಯಿತು, ಯಾವ ಹೆದರಿಕೆನೂ ಇಲ್ಲ. ಸ್ಪರ್ಶ ಆಸ್ಪತ್ರೆ ಡಾಕ್ಟರ್ ಚಂದ್ರಶೇಖರ್ ಅವ್ರ ಟೀಮ್ ಅವ್ರಿಗೂ ಮತ್ತು ಇಡೀ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನಮ್ಮನ್ನು. ತುಂಬ ಸಪೋರ್ಟಿವ್ ಆಗಿದ್ದರು ಎಲ್ಲ ರೀತಿಯಲ್ಲೂ. ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ಯಾವ ಹೆದರಿಕೆ ಇಲ್ಲದೇನೂ ಇಲ್ಲಿ ಬಂದು ಮಾಡಿಸಬಹುದು ಅಂತ ಹೇಳಿ ಆಪ್ರೇಷನ್ನು. ಡಾಕ್ಟರ್ ಚಂದ್ರಶೇಖರ್ ಟೀಮ್ ತುಂಬ ಚೆನ್ನಾಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಇದು.